ಮಾಮೂಲಿ ದೋಸೆ ತಿಂದು ಬೇಜಾರಾಗಿದ್ರೆ ಸಖತ್ ಫೇಮಸ್ ಆಗಿರೋ ಈ ಮೈಸೂರ್ ಮೈಲಾರಿ ದೋಸೆ ಒಮ್ಮೆ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ಅಂಡ್ ನಮ್ಮ ಮನೆಗಳಲ್ಲಿ ಮಾಡುವ ದೋಸೆ ಹಿಟ್ಟಲ್ಲೇ ಇದು ಹೇಗ್ ಮಾಡೋದು ಅಂತ ಕೆಲವು ಟಿಪ್ಸ್ ಹೇಳ್ತೀನಿ, ಮುಂದೆ ನೋಡಿ. ಹಾಗೆ ಮೊದಲಿಗೆ ಒಂದ್ ಸ್ಪೂನ್ ಎಣ್ಣೆ ಬಿಸಿ ಮಾಡಿ ಅದರಲ್ಲಿ ಸಾಸಿವೆ ಸಿಡಿಸ್ಕೊಂಡು ಸಣ್ಣದಾಗಿ ಹೆಚ್ಚಿರೋ 2 ಈರುಳ್ಳಿ ಬಾಡಿಸ್ಕೋಬೇಕು. ಅಷ್ಟರಲ್ಲಿ ಮಸಾಲ ಮಾಡೋದಿಕ್ಕೆ ಕಮೆನ್ಸಲ್ ಹಾಕಿರೋ ಈ ಐಟಮ್ಸ್ ಹಾಕಿ, ಜೊತೆಗೆ ಒಂದ್ ಚಿಕ್ಕ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸು, ಪುದೀನ, ಕರಿಬೇವು, ತೆಂಗಿನಕಾಯಿ, ಹುರುಗಡ್ಲೆ, ಗಸಗಸೆ ಹಾಗೂ ನೀರು ಸೇರಿಸಿ ಇದನ್ನ ಚೆನ್ನಾಗಿ ರುಬ್ಕೊಂಡು ಪಕ್ಕಕ್ಕಿಡಿ. ನೆಕ್ಸ್ಟ್ ಒಂದು ಟೊಮೆಟೊ ಕಟ್ ಮಾಡಿ ಸೇರಿಸಿ ಅದರಲ್ಲಿ ಉಪ್ಪು ಹಾಕಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಮಸಾಲ ಹಾಕೊಂಡು ಸ್ವಲ್ಪ ನೀರು ಹಾಗೂ ಅರಿಶಿನ ಸೇರಿಸಿ ಮುಚ್ಚಿಟ್ಟು ಇದನ್ನ ಚೆನ್ನಾಗಿ ಕುದಿಸ್ಬೇಕು. ಕೊನೆದಾಗ ಸ್ವಲ್ಪ ಕರಿಬೇವು ಹಾಕೊಂಡ್ರೆ ಮಸಾಲ ರೆಡಿ ಗುರು. ಗೊತ್ತಿದ್ರೆ ಸೂಪರ್, ಗೊತ್ತಿಲ್ದಿರೋರಿಗೆ ಮೈಸೂರ್ ಮೈಲಾರಿ ದೋಸೆ ಅಂತ ಒಂದು ಐಟಮ್ ಇದೆ, ಅದರಲ್ಲಿ ಫಿಲ್ಲಿಂಗ್ ಆಗಿ ಯೂಸ್ ಮಾಡೋದು ಈ ಸಾಗು. ನೆಕ್ಸ್ಟ್ ಸ್ವಲ್ಪ ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು ಹಾಗೂ ನೀರು ಸೇರಿಸಿ ಗಂಟಿಲದ ಹಾಗೆ ಕಲಿಸ್ಕೊಂಡು ಆರ್ಡಿನರಿ ದೋಸಾ ಹಿಟ್ಟಿಗೆ ಹಾಕೊಂಡು ಮಿಕ್ಸ್ ಮಾಡಿದ್ರೆ ಪಕ್ಕಾ ಮೈಲಾರಿ ದೋಸೆ ಬ್ಯಾಟರ್ ಸಿಗುತ್ತೆ ಅಂತ ಹೇಳಲ್ಲ, ಬಟ್ ಅದೇ ಟೇಸ್ಟ್ ಟೆಕ್ಸ್ಚರು ಸಿಗುತ್ತೆ. ಏನ್ ಮಾಡ್ಬೇಕು ಅಂದ್ರೆ ಬಿಸಿ ತವಾ ಮೇಲೆ ಈ ದೋಸೆ ಹಿಟ್ಟು ಹಾಕೊಂಡು ಅದನ್ನ ಜಾಸ್ತಿ ಸ್ಪ್ರೆಡ್ ಮಾಡಬಾರ್ದು, ಒಂದಿಷ್ಟು ಮಾಡಿದ್ರೆ ಸಾಕಾಗತ್ತೆ ನೋಡಿ. ನಂತರ ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ಹಾಕೊಂಡು ಮಸಾಲ ಹಾಕೊಂಡ್ರೆ ರೆಡಿ ಗುರು. ಇದ್ರ ಜೊತೆ ಒಂದು ಸಿಂಪಲ್ ಚಟ್ನಿ ಇದ್ರೆ ಸಾಕು. ತೆಂಗಿನಕಾಯಿ, ಹಸಿಮೆಣಸು, ಸ್ವಲ್ಪ ಶುಂಠಿ, ಉಪ್ಪು ಹಾಗೂ ನೀರು ಸೇರಿಸಿ ಗ್ರೈಂಡ್ ಮಾಡ್ಕೊಂಡ್ರೆ ಸಾಕು. ಇದನ್ನೊಂದ್ಸಲ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದೇ ತರ ಮತ್ತಷ್ಟು ಒಳ್ಳೊಳ್ಳೆ ರೆಸಿಪಿಗಳಿಗೆ ನನ್ನ ಪೇಜ್ ನ ಫಾಲೋ ಮಾಡಿ. ಥ್ಯಾಂಕ್ ಯು.